ಹಾಯ್ ಎಲ್ಲರೂ ಹೇಗಿದ್ದೀರಿ? ನಾನು ತಾಲಿಪೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಸಿ ಕಡ್ಲೆ ಹಿಟ್ಟು, ಜೋಳದ ಹಿಟ್ಟು ಹಾಕಿ ತಾಲಿಪೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಹಸಿ ಕಡ್ಲೆ ಹಿಟ್ಟು, ಜೋಳದ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಕಲರ್ಗೆ ಸುಮ್ಮನೆ ಹಾಕ್ಕೊತಾ ಇದ್ದೀನಿ. ಕರಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ ನಮಗೆ ಎಷ್ಟು ತಟ್ಟೋಕೆ ಬರೋ ಥರ ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟನ್ನು. ರೊಟ್ಟಿ ತಾಲಿಪೆಟ್ಟಷ್ಟು ಒಂದು ಬರ್ತಷ್ಟು ಗಟ್ಟಿಯಾಗಿ ನಾದ್ಕೋಬೇಕು. ನನಗೆ ಇಷ್ಟು ಗಟ್ಟಿ ಆದರೆ ಸಾಕು ತಟ್ಟೋಕ್ಕೆ ರೊಟ್ಟಿನ. ನೋಡಿ ಈ ಥರ ಉಂಡೆ ಥರ ಆಗಬೇಕು. ಸ್ವಲ್ಪನೇ ಒಣ ಹಿಟ್ಟು ಹಚ್ಕೋಬೇಕು, ಸುಮ್ಮನೆ ಕೈಗೆ ಹತ್ಕೋಬಾರ್ದಂತ. ಈ ರೀತಿ ಸ್ವಲ್ಪನೇ ತಟ್ಕೋಬೇಕು. ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಇರ್ತಲ್ಲ, ಕಟ್ ಆಗ್ತೈತೆ ರೊಟ್ಟಿ. ನೋಡಿ ಇಷ್ಟೇ ಸಾಕು, ಮಕ್ಕಳಿಗೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ಎಳ್ಳು ಬಾಯಲ್ಲಿ ಬಂದಲ್ಲೆಲ್ಲ ತುಂಬ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ. ಸ್ವಲ್ಪ ಎಣ್ಣೆ ಹಾಕಿ ಬೆನೆಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಎರಡು ಸಾರಿ ಒಳಿಸಿ ಮಕ್ಕಳಿಗೆ ಟಿಫನ್ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ತಿನ್ನಲಾರ್ದವ್ರಿಗೆ ಈ ರೀತಿ ಮಾಡಿ ಕಟ್ಕೊಡ್ಬೋದು. ಇದು ಚೆನ್ನಾಗಿ ಬಂದಿದೆ. ತಗೊಳ್ಳೋ ನೋಡಿ ಈ ಥರ ಇಷ್ಟೊಂದು ನಾವು ಹಿಟ್ಟು ನಾದಿದ್ವಲ್ಲ ಅದರಷ್ಟು ಒಂದು 6-7 ಆಗಿದ್ದಾವೆ. 6 ಆಗಿದ್ದಾವೆ ನೋಡಿ, ಈ ರೀತಿಯಾಗಿದೆ. ತುಂಬ ರುಚಿಯಾಗಿರ್ತದೆ. ಎಳ್ಳು ಹಾಕಿರ್ತೀವಲ್ಲ ಬಾಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ.